ನಮಸ್ಕಾರ. ಎಲ್ಲರಿಗೂ ಕನ್ನಡತಿ ಅಡುಗೆ ಚಾನಲ್ಗೆ ಸ್ವಾಗತ. ಬಜ್ಜಿ, ಬೋಂಡ, ಪಕೋಡ, ಸಮೋಸ, ಕಚೋರಿ ಇದನ್ನ ಮಾಡ್ಬೇಕಂದ್ರೆ ಕಡಲೆಬೇಳೆ ಹಿಟ್ಟು, ಅಕ್ಕಿ ಹಿಟ್ಟು, ಮೈದಾ ಯಾವುದಾದ್ರೂ ಬೇಕ್ರಿ. ಇದರೊಳಗಿಂದ ಯಾವುದನ್ನು ಬಳಸ್ತೇನೆ ಒಂದು ಟೇಸ್ಟಿಯಾಗಿರುವಂಥ ಸಾಯಂಕಾಲ ತಿಂಡಿಯನ್ನು ಮಾಡಿದ್ರಿ. ತುಂಬ ಸಿಂಪಲ್ ಅದ್ರಿ. ಮನೆಯಲ್ಲಿರುವ ಬೇಸಿಕ್ ಸಾಮಗ್ರಿಗಳನ್ನ ಬಳಸಿ ಮಾಡ್ತಾಯಿದ್ದೀನಿ. ಟೇಸ್ಟ್ ಅಂತೂ ಅದ್ಭುತ. ಹಂಗಿತ್ತಂದ್ರೆ ಇದನ್ನ ಹೆಂಗೆ ಮಾಡೋದು ಅಂತ ಹೇಳಿ ನೋಡ್ಕೊಂಬರೋಣ ಬರ್ರಿ. ಇಲ್ಲಿ ನಾನು ಒಂದು ಮೀಡಿಯಮ್ ಸೈಜದ ಆಲೂಗಡ್ಡೆಯನ್ನು ತೊಗೊಂಡು ಸಿಪ್ಪೆ ತೆಗೆದುಬಿಟ್ಟು ಕಪ್ ಆಗಬಾರ್ದು ಅಂತ ಹೇಳಿ ನೀರಿನಲ್ಲಿ ಹಾಕಿಟ್ಟಿದ್ದೆ ರೀ. ಸಣ್ಣ ಆಲೂಗಡ್ಡೆ ಇದ್ದು ಅಂದ್ರೆ ನೀವು 2 ಆಲೂಗಡ್ಡೆಯನ್ನು ತೊಗೊರಿ. ಈಗ ಆಲೂಗಡ್ಡೆಯನ್ನು ಕಟ್ ಮಾಡಿಬಿಟ್ಟು ಮಿಕ್ಸಿ ಜಾರಿಗೆ ಹಾಕೋತೀನಿ ನೋಡಿರಿ. ನೋಡಿ, ಸಣ್ಣ ಸಣ್ಣ ಪೀಸ್ಗಳನ್ನಾಗಿ ಕಟ್ ಮಾಡಿಬಿಟ್ಟು ಹಾಕಿರಿ. ನೋಡಿ, ಮತ್ತು ಹಸಿ ಆಲೂಗಡ್ಡೆಯನ್ನು ಬಳಸಿ ನೀವು ಯಾವುದರ ರೀತಿ ಸ್ನ್ಯಾಕ್ಸ್ಗಳನ್ನ ಮಾಡ್ತೀರಂದ್ರೂ ನನಗೆ ಕಮೆಂಟ್ ಮಾಡಿ ತಿಳಿಸ್ರಿ. ನೋಡಿ, ಒಂದು ಮೀಡಿಯಮ್ ಸೈಜದ ಆಲೂಗಡ್ಡೆಯನ್ನು ತೊಗೊಂಡಿದ್ದೀನಿ ನಾನು. ದಪ್ಪ ದಪ್ಪಾಗಿ ಕಟ್ ಮಾಡಿ ಹಾಕಿರಿ, ನಡೀತದೆ. ನೋಡಿ, ಇದನ್ನೀಗ ಆಲೂಗಡ್ಡೆಯನ್ನು ಕಟ್ ಮಾಡಿಬಿಟ್ಟು ಹಾಕಿದ್ದೀನಿ. ಇದಕ್ಕೆ ನಾನಿಲ್ಲಿ 2 ಮೆಣಸಿನ್ಕಾಯಿನ ಹಾಕ್ತಾಯಿದ್ದೀನಿ. ಖಾರ ನೀವು ನೋಡಿಬಿಟ್ಟು ಹಾಕೋರಿ. ತುಂಬ ಖಾರ ಬೇಡ ಅಂದರೆ ಒಂದೇ ಮೆಣಸಿನ್ಕಾಯನ್ನೇ ಹಾಕೋಬೋದು. 1 ಮೀಡಿಯಮ್ ಸೈಜದ ಈರುಳ್ಳಿಯನ್ನೇ ದಪ್ಪ ದಪ್ಪಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ. 1 ಆಲೂಗಡ್ಡೆ, 1 ಈರುಳ್ಳಿಯನ್ನು ತೊಗೊಂಡಿನಿ ನೋಡಿರಿ. ಈಗ ಇದನ್ನು ನೀರು ಹಾಕದೇನೆ ನುಣ್ಣಗೆ ರುಬ್ಕೊಂಡು ತೊಗೋಬೇಕು ನೋಡಿರಿ. ನೀರು ಹಾಕಬಾರ್ದ್ರಿ. ನೀರು ಹಾಕದೇನೆ ಇದ್ರ ಏನು ಮಾಡ್ತೀನಿ, ನುಣ್ಣಗೆ ರುಬ್ಕೊಂಡು ತೊಗೋತೀನಿ ನೋಡಿರಿ. ನೋಡಿ, ಈಗ ಇದನ್ನು ರುಬ್ಕೊಂಡು ತೊಗೊಂಡಿದ್ದೀನಿ. ಈಗ ಇದು ಫೈನ್ ಪೇಸ್ಟ್ ಆಗಿದ್ರಿ. ಈಗ ಇದನ್ನು ಅನ್ಕತಕ್ಕ ಸೈಡಿಗೆ ಇಡ್ತೀನಿ. ಈ ಪ್ಯಾನ್ಗೆ ನಾನು ಇಲ್ಲಿ ದೊಡ್ಡ ಸ್ಪೂನಿಂದಾನೆ 1 ಸ್ಪೂನಾಗಷ್ಟೇ ಎಣ್ಣೆಯನ್ನು ಹಾಕ್ತಾಯಿದ್ದೀನಿ ರೀ. ಎಣ್ಣೆ ಕಾಯ್ಲಿರಿ. ಎಣ್ಣೆ ಕಾಯ್ದ ಮೇಲೆ ಒಂದು ಅರ್ಧ ಸ್ಪೂನಾಗಷ್ಟೇ ಅಜ್ವಾನ್ ಅಥವಾ ಓಮ್ ಕಾಳನ್ನು ಹಾಕ್ತಾಯಿದ್ದೀನಿ. ಅದು ಫ್ರೈ ಆದಮೇಲೆ ದೊಡ್ಡ ಸ್ಪೂನಿಂದಾನೆ 1 ಸ್ಪೂನಾಗಷ್ಟೇ ಬಿಳಿ ಎಳ್ಳನ್ನು ಹಾಕ್ತಾಯಿದ್ದೀನಿ. ಬಿಳಿ ಎಳ್ಳನ್ನು ಹಾಕಿದ್ರೆ ಟೇಸ್ಟ್ ಚೆನ್ನಾಗಿ ಬರ್ತದೆ. ಎಣ್ಣೆಯಲ್ಲಿ ಅವು ಎರಡೂ ಫ್ರೈ ಆಗಲಿ ರೀ. ನೋಡಿ, ಆ ಎಳ್ಳು ಮತ್ತು ಅಜ್ವಾನ ಫ್ರೈ ಆಗಿದ್ರಿ. ಫ್ರೈ ಆದಮೇಲೆ ಆ ರುಬ್ಬಿಟ್ಕೊಂಡಿರುವಂಥ ಪೇಸ್ಟನ್ನು ಹಾಕ್ತಾಯಿದ್ದೀನಿ. ಈಗ ಇದನ್ನು ಎಣ್ಣೆ ಜೊತೆ ಮಿಕ್ಸ್ ಮಾಡ್ಕೊಂಡ್ರಿ. ನೋಡಿ, ಒಂದು ಚೂರು ನೀರು ಹಾಕ್ದೇ ರುಬ್ಕೊಂಡ್ಬಿಟ್ಟು ತೊಗೋರಿ. ಈಗ ಇದನ್ನು ಎಣ್ಣೆ ಜೊತೆ ಮಿಕ್ಸ್ ಮಾಡಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಅಂದ್ರೆ ಉಮ್ಗೊಯ್ಬೇಕು ನೋಡಿರಿ. ಅದನ್ನು ಒಂದು ಮೀಡಿಯಮ್ ಫ್ಲೇಮ್ದಲ್ಲಿ ಇಟ್ಟನೆ ಒಂದು 2 ನಿಮಿಷ ಆಗಷ್ಟೇ ಬೇಯಿಸ್ಬಿಟ್ಟು ತೊಗೋತೀನಿ ರೀ. ಬೇಯಿಸಿದ ಮೇಲೆ ಏನಾಗ್ತದೆ, ಲೈಟಾಗಿ ಅದ್ರ ಕಲರ್ ಚೇಂಜ್ ಆಗ್ತದೆ. ಅಲ್ಲಿವರೆಗೂ ನೀವೇನು ಮಾಡ್ಬೇಕು, ಇದನ್ನು ಆಲೂಗಡ್ಡೆ ಮತ್ತು ಈರುಳ್ಳಿಯನ್ನು ಬೇಯಿಸ್ಬಿಟ್ಟು ತೊಗೋಬೇಕು ನೋಡಿರಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ. ಅದೊಂದು ಕ್ಲಿಪ್ಪು ಮಿಸ್ ಆಗಿದ್ರೆ ಇಲ್ಲಿ ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ಒಂದು ಅರ್ಧ ಸ್ಪೂನ್, ಸಣ್ಣ ಸ್ಪೂನಿಂದ ಅರ್ಧ ಸ್ಪೂನಾಗಷ್ಟು ಧನಿಯಾ ಪೌಡ್ರನ್ನ ಹಾಕ್ತಾಯಿದ್ದೀನಿ. ಅರ್ಧ ಸ್ಪೂನಾಗಷ್ಟೇ ರೆಡ್ ಚಿಲ್ಲಿ ಪೌಡ್ರ್ ಹಾಕ್ತಾಯಿದ್ದೀನಿ. ಹಸಿಮೆಣ್ಸಿಕಾಯಿ ಹಾಕಿದ ಖಾರ ನೀವು ನೋಡಿಬಿಟ್ಟು ಹಾಕೋರಿ. ಇಲ್ಲಾಂದರೆ ಚಿಲ್ಲಿ ಪೌಡ್ರ್ ಬಿಟ್ಟನ್ನು ನೀವು ಚಿಲ್ಲಿ ಫ್ಲೆಕ್ಸನ್ನಾದರೂ ಹಾಕೋಬೋದು. 1/4 ಟೀ ಸ್ಪೂನಾಗಷ್ಟೇ ಪಾವ್ ಭಾಜಿ ಮಸಾಲಾನ ಹಾಕ್ತಾಯಿದ್ದೀನಿ. ನೀವು ಪಾವ್ ಭಾಜಿ ಮಸಾಲೆ ಹಾಕ್ಬೋದು, ಗರಂ ಮಸಾಲೆ ಹಾಕ್ಬೋದು, ಮ್ಯಾಗಿ ಮ್ಯಾಜಿಕ್ ಮಸಾಲೆ ಯಾವುದನ್ನಾದ್ರೂ ಹಾಕೋಬೋದು. ಆ ಮಸಾಲೆಯನ್ನೆಲ್ಲ ಲೋ ಫ್ಲೇಮ್ದಲ್ಲಿಟ್ಟನೆ ಮಿಕ್ಸ್ ಮಾಡ್ಕೊಂಡೆ ನೋಡಿರಿ. ಆ ಆಲೂಗಡ್ಡೆ ಮತ್ತು ಈರುಳ್ಳಿ ಪೇಸ್ಟ್ ಜೊತೆ ಅದನ್ನೆಲ್ಲ ಮಸಾಲೆನ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ನಾನಿಲ್ಲಿ 1 ಬಟ್ಲಾಗಷ್ಟೇ ನೀರನ್ನು ಹಾಕ್ತಾಯಿದ್ದೀನಿ ನೋಡಿರಿ. ಈಗ ಆ ನೀರನ್ನು ಮಿಕ್ಸ್ ಮಾಡ್ಕೊಂಡ್ರಿ. ನೀಟಾಗಿ ಮಿಕ್ಸ್ ಆಗಿ ಏನಾಗಬೇಕು ರೀ, ಕುದಿ ಬರ್ಬೇಕು ನೋಡಿರಿ. ನೋಡಿ, ಎಲ್ಲವೂ ತುಂಬ ಸಿಂಪಲ್ ಅದ್ರಿ. ಅತಿ ಕಡಿಮೆ ಮಸಾಲೆಗಳನ್ನ ಬಳಸಿ ಮಾಡ್ತಾಯಿದ್ದೀನಿ. ನೋಡಿ, ನೀಟಾಗಿ ಮಿಕ್ಸ್ ಆಗಿ ಏನಾಗಬೇಕು ರೀ, ಕುದಿ ಬರ್ಬೇಕು ರೀ. ಹೈ ಫ್ಲೇಮ್ದಲ್ಲಿಟ್ಟದೆ ಮಿಕ್ಸ್ ಮಾಡ್ಕೊಂಡಿದ್ದೀನಿ ರೀ ನನಗೆ. ನೋಡಿ, ಈ ರೀತಿ ಕುದಿ ಬಂದಮೇಲೆ ಗ್ಯಾಸನ್ನು ಲೋ ಫ್ಲೇಮ್ದಲ್ಲಿಟ್ಟು 1 ಬಟ್ಲಾಗಷ್ಟೇ ಚಿರೋಟಿ ರವೆಯನ್ನು ತೊಗೊಂಡಿನಿ. ನಿಮ್ಮ ಕಡೆ ಚಿರೋಟಿ ರವೆ ಇಲ್ಲ, ಉಪ್ಪಿಟ್ಟು ರವೆ ಇತ್ತಂದ್ರೆ ಅದನ್ನು ಮಿಕ್ಸಿಗೆ ಹಾಕಿಬಿಟ್ಟು ತೊಗೊರಿ. ನೋಡಿ, ಇದನ್ನು ಹಾಕಿಬಿಟ್ಟು ನೀಟಾಗಿ ಗಂಟಾಗ್ಲಾರ್ದಂಗೆ ಮಿಕ್ಸ್ ಮಾಡಿಬಿಟ್ಟು ತೊಗೊರಿ. ಇದನ್ನು ಮಿಕ್ಸ್ ಮಾಡಿಬಿಟ್ಟು ಪಾತ್ರೆ ತಳ ಬಿಡೋವರೆಗೂ ಇದನ್ನು ಏನು ಮಾಡಬೇಕು, ಬೇಯಿಸ್ಬಿಟ್ಟು ತೊಗೋಬೇಕು ನೋಡಿರಿ. ನೋಡಿ, ನೀವು ತಿರುವ್ದಂಗೆ ಗಟ್ಟಿ ಆಗ್ತದೆ ರೀ. ಪಾತ್ರೆ ತಳ ಬಿಡೋವರೆಗೂ ಆ ರವೆ ಹಾಕಿದ್ಮೇಲೆ ಚೆನ್ನಾಗಿ ಏನು ಮಾಡಿರಿ, ಬೇಯಿಸ್ಬಿಟ್ಟು ತೊಗೊರಿ. ನೋಡಿ, ಈ ರೀತಿ ಪಾತ್ರೆ ತಳ ಬಿಡಬೇಕು ನೋಡಿರಿ. ಇದಕ್ಕೊಂದು 2 ರಿಂದ 3 ನಿಮಿಷ ಬೇಕು ರೀ. ಮೀಡಿಯಮ್ ಫ್ಲೇಮ್ದಲ್ಲಿಟ್ಟರೆ ಮಾಡ್ಕೊಂಡಿದ್ದೀನಿ. ಈಗ ನೋಡಿ, ಪಾತ್ರೆ ತಳ ಬಿಟ್ಟದ. ನಾನು ಗ್ಯಾಸನ್ನು ಆಫ್ ಮಾಡಿದ್ದೀನಿ. ಈಗ ಇದನ್ನು ಮುಚ್ಚಿ 1 ನಿಮಿಷ ಇಡ್ತೀನಿ ರೀ. ಇನ್ನೊಂದು ಸ್ವಲ್ಪ ರವೆ ಏನಾಗ್ತದೆ ರೀ, ಉಮ್ಗೋಯ್ತದೆ. ನೋಡಿ, 1 ನಿಮಿಷ ಆಗಿದೆ. ಇದು ತುಂಬ ಬಿಸಿ ಅದ. ಈಗ ಇದನ್ನು ಬೇರೆ ಪಾತ್ರೆ ಒಳಗೆ ಹಾಕೋತೀನಿ ನೋಡಿರಿ. ನೋಡಿ, ಇದು ಏನಾಗಲಿ ರೀ, ಕೈ ಮುಟ್ಟುವಷ್ಟರೇ ಆರಲಿ ರೀ. ತುಂಬ ಬಿಸಿ ಅದ ರೀ. ಆರದ್ಮೇಲೆ ನಾನೇನು ಮಾಡ್ತೀನಿ, ಉಳಿದಿರುವ ಸಾಮಗ್ರಿಗಳನ್ನ ಹಾಕ್ತೀನಿ. ನೋಡಿ, ಈಗ ಆರದ್ರಿ. ಇನ್ನೂ ಒಂದು ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರಲಿ ಅಂತ ಹೇಳಿ ನಾನೇನು ಮಾಡ್ತಾಯಿದ್ದೀನಿ, 1 ಸ್ಪೂನಾಗಷ್ಟೇ ಮಕ್ಕಳಿಗೆ ಇಷ್ಟ ಅಂತ ಹೇಳಿ ದೊಡ್ಡ ಸ್ಪೂನಿಂದನೇ 1 ಸ್ಪೂನಾಗಷ್ಟೇ ಪಿಜ್ಜಾ ಮಿಕ್ಸನ್ನು ಹಾಕ್ತಾಯಿದ್ದೀನಿ. ಹಾಕ್ರಿ ಟೇಸ್ಟ್ ಚೆನ್ನಾಗಿ ಬರ್ತದೆ. ಇಲ್ಲಾಂದ್ರೂ ನೀವೇನು ಮಾಡ್ಬೋದು, ಬಿಡ್ಬೋದು. ಈಗ ಇದನ್ನು ನಾದ್ಬಿಟ್ಟು ತೊಗೋತೀನಿ ರೀ. ಎಷ್ಟು ಚೆಂದಂಗೆ ಭಾರ ಹಾಕಿ ನಾತಿರಲಿ ಅಷ್ಟೇ ಏನಾಗ್ತದೆ, ಇದು ಸಾಫ್ಟ್ ಆಗ್ತದೆ ನೋಡಿರಿ. ನೋಡಿ, ಆರ್ಗ್ಯಾನ್ ಹಾಕಿದ್ಮೇಲೆ ನೀಟಾಗಿ ಮಿಕ್ಸ್ ಮಾಡ್ಕೊರಿ. ನೀವು ಖಾರ ಜಾಸ್ತಿ ಆಗ್ತೈತಿ, ರೆಡ್ ಚಿಲ್ಲಿ ಪೌಡ್ರ್ ಬೇಡ ಅಂದ್ರೆ ರೆಡ್ ಚಿಲ್ಲಿ ಫ್ಲೆಕ್ಸನ್ನಾದರೂ ಹಾಕೋಬೋದು. ಅಥವಾ ಹಸಿ ಮೆಣಸಿನ್ಕಾಯಿನ ಬಿಟ್ಟು ಬರೀ ರೆಡ್ ಚಿಲ್ಲಿ ಫ್ಲೆಕ್ಸನ್ನು ಹಾಕೊಂಡ್ಬಿಟ್ಟು ಮಾಡ್ಕೋಬೋದು. ನೋಡಿ, ಈ ರೀತಿ ನಾದ್ಬಿಟ್ಟು ತೊಗೊಂಡಿನಿ. ಎಷ್ಟು ನೋಡಿ ಸ್ಮೂತಾಗಿ ಬಂದದ್ರಿ. ನೋಡಿ, ಈಗ ಸಣ್ಣ ಸಣ್ಣ ಪೇಡ ಶೇಪ್ದಲ್ಲಿ ಮಾಡ್ಕೋತೀನಿ ನೋಡಿರಿ. ನೋಡಿ, ಇಷ್ಟಿಷ್ಟೇ ಮಾಡ್ಕೋತೀನಿ ರೀ.
ಇಲ್ಲ ನೀವು ಇದೇ ಶೇಪ್ದಲ್ಲಿ ಮಾಡ್ಕೋಬೇಕಂತೇನಿಲ್ಲ. ಬಾಲ್ಸ್ ರೌಂಡ್ ರೌಂಡ್ ಚಿಕ್ಕ ಚಿಕ್ಕ ಬಾಲ್ಸ್ ಥರನೂ ಮಾಡ್ಕೋಬೋದು, ನಗೆಟ್ ಶೇಪ್ದಲ್ಲಿನೂ ಮಾಡ್ಕೋಬೋದು. ನೋಡಿ ನಾನು ಈ ರೀತಿಯೇ ಮಾಡ್ಕೋತೀನಿ. ಇಲ್ಲ ಅಂದರೆ ನೀವು ಒಮ್ಮೆ ಒಂದು ದೊಡ್ಡ ಉಳ್ಳಿ, ನಾನು ಸಪ್ರೇಟಾಗಿ ಒಂದೊಂದನ್ನೇ ಮಾಡ್ಕೋತಾ ಇದ್ದೀನಿ. ದೊಡ್ಡದು ಒಂದು ಉಳ್ಳಿ ತೊಗೊಂಡ್ಬಿಟ್ಟು ಲಟ್ಟಿಸ್ಬಿಟ್ಟು ಮೀಡಿಯಮ್ ಥಿಕ್ಕಾಗಿ ಲಟ್ಟಿಸ್ಬಿಟ್ಟು, ಈಗ ನೋಡಿ ವಾಟರ್ ಬಾಟಲ್ ಮುಚ್ಚಿಡೋದಿರ್ತದಲ್ಲ ಅದರಿಂದನೂ ನೀವು ಕೊರೆದ್ಬಿಟ್ಟು ಒಮ್ಮೆಲೆ ಒಂದು 10-12 ನೀವು ರೆಡಿ ಮಾಡ್ಕೋಬೋದು. ನಾನು ಈ ರೀತಿಯೇ ಸಪ್ರೇಟಾಗಿಯೇ ಮಾಡ್ಕೋತೀನಿ ರೀ. ಇದೇನು ಬೇಗನೆ ಆಗ್ಬಿಡ್ತದೆ. ನಾದು ಮುಂದೆ ಚೆಂದಾಗಿ ನಾದ್ರಂತೂ ತುಂಬ ಸಾಫ್ಟಾಗಿಯೇ ಇರ್ತದೆ ರೀ ಇದು ರವೆ. ನೋಡಿ ಈಗ ಒಮ್ಮೆಲೆ ಏನು ಮಾಡ್ಕೋತೀನಿ, ಒಂದು ಸ್ವಲ್ಪನ ರೆಡಿ ಮಾಡ್ಕೋತೀನಿ ನೋಡಿರಿ. ನೋಡಿ ಇದೇ ರೀತಿಯೇ ಮಾಡ್ಕೋಬೇಕು ನೋಡಿರಿ. ನೀವು ನಾನು ಸಣ್ಣ ಸಣ್ಣ ಮಾಡ್ಕೊಂಡಿದ್ದೀನಿ, ಆದಷ್ಟು ಎಷ್ಟು ಸಣ್ಣ ಇರ್ತಾವಲ್ಲ ಬೇಗನೇನು ಕರಿತಾವೆ ನೋಡಿರಿ. ನೋಡಿ ಇದೇ ರೀತಿಯೇ ಮಾಡ್ಕೊಂಡು ನೀವು ಇದೇ ಶೇಪ್ದಲ್ಲಿ ಇದೇ ರೀತಿಯೇ ಮಾಡ್ಕೋಬೇಕಂತೇನಿಲ್ಲ. ನೀವು ಬಾಲ್ ಶೇಪ್ದಲ್ಲಿ, ನಗೆಟ್ ಶೇಪ್ದಲ್ಲಿ, ಯಾವ ಶೇಪ್ದಲ್ಲಿ ಆದ್ರೂ ನೀವೇನು ಮಾಡ್ಕೋಬೋದು ನೋಡಿರಿ. ನಿಮ್ಮ ಮಕ್ಕಳಿಗೆ ಯಾವ ರೀತಿ ಇಷ್ಟ ಅಲ್ಲ ನೀವು ಆ ರೀತಿ ಮಾಡ್ಕೊರಿ. ನೋಡಿ ಈ ರೀತಿಯೂ ಮಾಡ್ಕೋಬೋದು ನೋಡಿ. ಇದನ್ನು ಒಂದು ಮಾಡಿ ತೋರಿಸಿದ್ದೀನಿ ನೋಡಿ. ಈ ರೀತಿ ನೋಡಿ ಇವನ್ನ ಹಾಗೇ ಎಣ್ಣೆಯಲ್ಲಿ ಕರೆದ್ಬಿಟ್ಟು ತೊಗೋಬೋದು. ಇನ್ನೂ ಒಂದು ಸ್ವಲ್ಪ ಕ್ರಿಸ್ಪಿ ಜಾಸ್ತಿ ಆಗಲಿ ಅಂತ ಹೇಳಿ ನಾನು ಇದಕ್ಕೆ ಏನು ಮಾಡ್ತಾಯಿದ್ದೀನಿ, ಒಂದು ಸ್ಲರಿಯನ್ನು ರೆಡಿ ಮಾಡ್ಕೊತಾ ಇದ್ದೀನಿ. ಒಂದು 3 ಸ್ಪೂನ್ ಆಗಷ್ಟೇ ಗೋಧಿ ಹಿಟ್ಟನ್ನು ತೊಗೊಂಡಿನಿ, ಸೋಸಿಟ್ಕೊಂಡಿರೋ ಗೋಧಿ ಹಿಟ್ಟು. ಇದಕ್ಕೊಂದು ಸ್ವಲ್ಪ ಉಪ್ಪನ್ನು ಹಾಕ್ತಾಯಿದ್ದೀನಿ ನೋಡಿ. 1/4 ಟೀ ಸ್ಪೂನ್ ಆಗಷ್ಟೇ ಕಪ್ ಎಳ್ಳೆನ ಹಾಕ್ತಾಯಿದ್ದೀನಿ. ಇದ್ರೆ ಹಾಕ್ರಿ, ಇಲ್ಲದ್ರೆ ಬಿಳಿ ಎಳ್ಳೆನ ಹಾಕ್ರಿ. ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಚಿಲ್ಲಿ ಫ್ಲೆಕ್ಸ್ ಇದ್ದರೆ ಚಿಲ್ಲಿ ಫ್ಲೆಕ್ಸ್ ಒಂದು 1/4 ಟೀ ಸ್ಪೂನ್ ಆಗಷ್ಟು ಹಾಕೋಬೋದು. ಇದು ತುಂಬ ಏನಾಗಬಾರ್ದು, ಗಟ್ಟಿನೂ ಆಗಬಾರ್ದು, ತುಂಬ ತೆಳುವೂ ಆಗಬಾರ್ದು. ಆ ರೀತಿ ಸ್ಲರಿಯನ್ನು ರೆಡಿ ಮಾಡ್ಕೋಬೇಕು ನೋಡಿರಿ. ಸ್ಲರಿ ಒಳಗೆ ಎದ್ದು ಕರೆದ್ರೆ ಏನಾಗ್ತದೆ, ಇನ್ನೂ ಜಾಸ್ತಿ ಕ್ರಿಸ್ಪಿ ಆಗ್ತದೆ ರೀ. ಅದ್ರ ಮೇಲೆ ಲೈಟಾಗಿ ಕೋಟ್ ಆಗ್ತದಲ್ಲ, ಅವಾಗ ಟೇಸ್ಟು ಚೆನ್ನಾಗತ್ತದ. ಇಲ್ಲ ಬೇಡ ಅಂದರೆ ನೀವು ಏನು ಮಾಡ್ಬೋದು, ಹಾಗೇ ಕರೆದ್ಬಿಟ್ಟು ತೊಗೋಬೋದು. ಆಲ್ರೆಡಿ ಎಣ್ಣೆನೂ ಕಾಯ್ದದ್ರಿ ನೋಡಿ. ಈಗ ಆ ಸ್ಲರಿ ಒಳಗೆ ನೋಡಿ ಒಮ್ಮೆಲೆ ಒಂದು 4-5 ಹಾಕ್ಕೊಂಡ್ಬಿಟ್ಟು ಈಗ ಚಮಚದಿಂದ ಒಂದೊಂದನ್ನಾಗಿ ಕರೆದ್ಬಿಟ್ಟು ತೊಗೊಳೋದು ನೋಡಿರಿ. ಒಂಚೂರು ಎಣ್ಣೆ ಹಿಡಿಯಲ್ರಿ, ತುಂಬಾ ಕ್ರಿಸ್ಪಿಯಾಗಿ ಬರ್ತಾವೆ ರೀ. ನೋಡಿ ಇಲ್ಲಿ ಗೋಧಿ ಹಿಟ್ಟು ಬೇಡ ಅಂದ್ರೆ ನೀವು ಇಲ್ಲಿ ಮೈದಾ ಹಿಟ್ಟನ್ನಾದ್ರೂ ಹಾಕೋಬೋದು. ಅದನ್ನು ಜಾಸ್ತಿ ಕ್ರಿಸ್ಪಿ ಆಗ್ತಾವೆ ರೀ ಗೋಧಿ ಹಿಟ್ಟಿನಕಿಂತ. ನೋಡಿ ಹೆಲ್ದಿ ಇರ್ಲತ್ತ ಹೇಳಿ ನಾನು ಮೈದಾ ಹಿಟ್ಟನ್ನೇನು ಹಾಕ್ತಾಯಿಲ್ಲ ನೋಡಿರಿ. ನೋಡಿ ಎಲ್ಲವನ್ನು ಹೈ ಫ್ಲೇಮ್ದಲ್ಲಿ ಇಟ್ಟನೇ ಕರೆತವ್ರಿ. ರವೆ ಉಮ್ಗೊಯ್ದಿರ್ತದಲ್ಲ ಬೇಗನೆ ಕರೆದು ಬಿಡ್ತಾವ್ರಿ ಇವು. ನೋಡಿ ಲೈಟ್ ಕೆಂಪಗಾಗೋವರೆಗೂ ಕರೆದ್ಬಿಟ್ಟು ತೊಗೊಂಡು ಇಷ್ಟು ಕರೆದ್ರೆ ಸಾಕ್ರಿ. ಇನ್ನೊಂದು ಸ್ವಲ್ಪ ಅದಾವಲ್ಲ ಅವನ್ನೂ ಕರೆದ್ಬಿಟ್ಟು ತೊಗೋತೀನಿ ನೋಡಿರಿ ನಾನು. ನೋಡಿ ಎಷ್ಟು ಕಲರ್ನು ನೋಡಿರಿ ಎಷ್ಟು ಚೆನ್ನಾಗಿ ಬಂದೈತಿ ನೋಡಿ. ಎಲ್ಲವನ್ನೂ ಕರೆದ್ಬಿಟ್ಟು ತೊಗೊಂಡಿದ್ದೀನಿ ನೋಡಿರಿ. ನಿಮಗೆ ಸಮೀಪದಿಂದನೂ ತೋರಿಸತ್ತೀನಿ. ತುಂಬ ಸಿಂಪಲ್ ಆದ್ರಿ, ಟೇಸ್ಟ್ ಅಂತೂ ಅದ್ಭುತ. ಸಡನ್ನಾಗಿಯೇ ನೀವು ಏನೂ ಇಲ್ಲ, ಕಡಲೆಬೇಳೆ ಹಿಟ್ಟಿಲ್ಲ, ಅಕ್ಕಿ ಹಿಟ್ಟಿಲ್ಲ ಅಂದರೂ ಈ ರೀತಿ ಮಾಡ್ಕೋಬೋದು. ಇದ್ರ ಕ್ರಿಸ್ಪಿನೆಸ್ ನೋಡಿರಿ. ನೋಡಿ ಎಷ್ಟು ಕ್ರಿಸ್ಪಿ ಆಗ್ಯಾವ ನೋಡಿ. ನಿಮಗೆ ಮುರಿದು ಬಿಟ್ಟನು ತೋರಿಸ್ತೀನಿ ನೋಡಿರಿ. ಸೋಡಾ ಇಲ್ಲ, ಏನೂ ಇಲ್ಲ ಅಂದ್ರೆ ಒಳಗಡೆಯಿಂದನೂ ನೋಡಿರಿ ಎಷ್ಟು ಹೊಳ್ಳಾಗ್ಯಾವ ನೋಡಿ. ಆ ಆರ್ಗ್ಯಾನೋ ಅಥವಾ ಆ ಪಿಜ್ಜಾ ಮಿಕ್ಸ್ ಏನು ಹಾಕಿದ್ದೀವಲ್ಲ ಅದರಿಂದನೂ ಫ್ಲೇವರ್ ತುಂಬಾ ಚೆನ್ನಾಗಿ ಬಂದಿರ್ತದೆ ನೋಡಿ. ನೋಡಿ ಎರಡನ್ನು ಮುರಿದ್ಬಿಟ್ಟು ತೋರಿಸಿದ್ದೀನಿ ನೋಡಿ. ಟೇಸ್ಟಿಯಾಗಿರುವಂಥ ರವೆಯಿಂದ ಮಾಡಿರುವ ಈ ತಿಂಡಿ ಅಥವಾ ಸ್ನ್ಯಾಕ್ಸು ತುಂಬಾ ಟೇಸ್ಟಿಯಾಗಿರ್ತದೆ ರೀ. ಇದನ್ನು ನೀವು ಸಾಸು ಅಥವಾ ಗ್ರೀನ್ ಚಟ್ನಿ ಜೊತೆನೂ ಸರ್ವ್ ಮಾಡ್ಬೋದು, ಅಥವಾ ಮೆಣಸಿನ್ಕಾಯಿನ ಫ್ರೈ ಮಾಡಿಬಿಟ್ಟು ಏನು ಮಾಡ್ಬೋದು, ಸರ್ವ್ ಮಾಡ್ಬೋದು ನೋಡಿರಿ. ಈ ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಖಂಡಿತನೂ ಟ್ರೈ ಮಾಡಿ ನೋಡಿರಿ. ಮತ್ತು ಒಳ್ಳೆ ಹೊಸ ರೆಸಿಪಿಗಳಿಗಾಗಿ ಕನ್ನಡತಿ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡ್ರಿ.